ಕೇಳಿಸ್ತಾ ಇದೆ. ಎಷ್ಟು ಆನಂದ ಆಗ್ತಾ ಇದೆ ಅಲ್ವಾ? ಸಂತೋಷ ಅನ್ನೋದು ಮನಸ್ಸು ಒಳಗಡೆ ಇರೋದು. ಅದು ನಾವು ಸಾಯೋವರೆಗೂ ನಮ್ಮ ಜೊತೆ ಇರಬೇಕು ಅಲ್ವಾ? ಖಂಡಿತ ಲಕ್ಷ್ಮಿ. ಆದರೆ ನಿಂಗೆ ಯಾಕೆ ಡೌಟು? ಸಂದೇಹ ಅಲ್ಲ ರೀ, ಭಯ. ಭಯನಾ? ಯಾಕೆ? ಅಂಥದ್ದು ಏನಾಯಿತು? ಏನೂ ಇಲ್ಲ ರೀ. ಇಲ್ಲ, ಏನೋ ಇದೆ. ಯಾಕೆ ಒಂಥರ ಇದೆಯಾ? ಏನೂ ಇಲ್ಲ ರೀ. ಲಕ್ಷ್ಮಿ, ನೀನು ತುಂಬ ಸೂಕ್ಷ್ಮ ಕಣೆ. ನನ್ನಲ್ಲೊಂದು ಚಿಕ್ಕ ಬದಲಾವಣೆ ಆದರೂ ಎಷ್ಟು ಬೇಗ ಅರ್ಥ ಮಾಡ್ಕೊತೀಯ. ಆದರೆ ನಾನು ಇನ್ನಷ್ಟು ಬದುವಂತ ಅಲ್ಲ. ನಿನ್ನ ಜೊತೆ ಇಷ್ಟು ವರ್ಷ ಸಂಸಾರ ಮಾಡಿದ್ದೀನಿ. ನಿನ್ನ ಬಗ್ಗೆ ಚೂರಾದರೂ ತಿಳ್ಕೊಂಡಿದ್ದೀನಿ. ಹೇಳೆ, ಏನಾಯಿತು? ಯಾಕೆ ಇಷ್ಟು ಡಲ್ಲಾಗಿದೆಯಾ? ಓ, ನನಗೀಗ ಅರ್ಥ ಆಯಿತು ಬಿಡು. ನೀನು ಇನ್ನೂ ಶ್ವೇತಾ ಅವ್ರ ತಾಯಿ ಸಾವಿಂದ ಹೊರಗೆ ಬಂದಿಲ್ಲ ಅನ್ಸುತ್ತೆ. ನಿಂಗೊಂದು ವಿಷಯ ಗೊತ್ತಾ? ಆ ಶ್ವೇತಾ ನೆಕ್ಸ್ಟಲ್ಲಿ ಅವ್ರ ತಾಯಿ ಸಾವಿನ ದುಃಖದಿಂದ ಹೊರಗೆ ಬಂದಿರ್ತಾಳೆ. ಹೌದು ರೀ, ಶ್ವೇತಾ ಅವರೇನೋ ಅವ್ರ ತಾಯಿ ಸಾವಿನ ದುಃಖದಿಂದ ಹೊರಗಡೆ ಬಂದಿರ್ತಾರೆ. ಆದರೆ ಅವ್ರ ತಾಯಿ ಹಿಂತಿರುಗಿ ಬರ್ತಾರಾ? ನನಗೂ ಹಾಗೆ. ನಾನು ಎಲ್ಲಿ ನಿಮ್ಮಿಂದ ಶಾಶ್ವತವಾಗಿ ದೂರ ಆಗಿಬಿಡ್ತೀನಿ ಅನ್ನೋ ಭಯ ಕಾಡ್ತಾ ಇದೆ. ಏನು ಹೇಳ್ತಿದ್ಯಾ ಲಕ್ಷ್ಮಿ? ನಾವಿಬ್ರು ದೂರ ಆಗೋ ಮಾತೇ ಇಲ್ಲ. ನಾವಿಬ್ರು ಎರಡು ದೇಹ, ಒಂದು ಜೀವ. ಈ ಲಕ್ಷ್ಮಿ ಇಲ್ಲ ಅಂದ್ರೆ ಈ ರಾಘವೂ ಇಲ್ಲ. ಈ ಮಾತನ್ನ ನೀವು ಎರಡನೇ ಸಾರಿ ಹೇಳ್ತಿರೋದು. ಅವತ್ತು ಎರಡನೇ ಮದುವೆ ವಿಷಯ ಬಂದಾಗ್ಲೂ ಲಕ್ಷ್ಮಿ ಇಲ್ಲ ಅಂದ್ರೆ ರಾಘವಿಲ್ಲ ಅಂತ ಹೇಳಿದ್ರಿ. ಹೌದು, ಈಗ ಯಾಕದು? ಒಂದು ವೇಳೆ ನಿಮ್ಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಾನೇನ್ ಮಾಡಬೇಕು? ಓ, ಪ್ರಾಕ್ಟಿಕಲ್ ಆಗಿ ಮಾತಾಡ್ತಾ ಇದೀಯಾ. ನನಗೇನಾದರೂ ಆದರೆ ನನಗೆ ಚಿಂತೆನೇ ಇಲ್ಲ. ನೀನಿದೆಯಲ್ಲ, ಎಲ್ಲ ಮ್ಯಾನೇಜ್ ಮಾಡ್ತೀಯ. ಎಸ್, ಕರೆಕ್ಟ್. ಒಬ್ರಿಲ್ಲ ಅಂದ್ರೂ ಇನ್ನೊಬ್ರು ಜೀವನನ ಸರಿದೂಗಿಸ್ಬೋದಲ್ವಾ? ಲಕ್ಷ್ಮಿ, ನೀನು ಏನು ಹೇಳ್ತಿದ್ದೆ ಅರ್ಥನೇ ಆಗ್ತಿಲ್ಲ. ಯಾಕೆ ಸಂಬಂಧ ಇಲ್ಲದ ಥರ ಏನೇನೋ ಮಾತಾಡ್ತಿದ್ಯಾ? ರೀ, ನನಗೂ ನಿಮ್ಗೆ ಅರ್ಥ ಆಗೋ ಹಾಗೆ ಹೇಳಬೇಕು ಅಂತ ಇದೆ. ಆದರೆ ಹೇಳೋಕೆ ಭಯ ಆಗ್ತಾ ಇದೆ. ಶ್ವೇತಾ ಅವರಮ್ಮ ಹೇಗೆ ಸತ್ರು? ಕ್ಯಾನ್ಸರಿಂದ. ನನಗೂ ಕ್ಯಾನ್ಸರ್ ಇದೆ.